ಕಂಗ್ರ್ಯಾಚುಲೇಷನ್ಸ್, ನೀವು ತಾಯಾಗ್ತಿದ್ದೀರಾ. ಈ ವಯಸ್ಸಲ್ಲಿ ಕಲಿಗಾಲ ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ. ಕಾರ್ಯಕ್ಕಿಲ್ದಿರೋ ನಾಚಿಕೆ ಶುಭ ಕಾರ್ಯಕ್ಕೆ ಅಕ್ಕಮ್ಮ. ತಲೆ ಕೆಡ್ಸ್ಕೊಂಡೆಲ್ಲ ಓದಿದ್ದೆ, ಎಕ್ಸಾಮ್ ಬರೆಯೋದು ಬಿಟ್ಟೆ ಈಗ ಪಾಸ್ ಆಗ್ತೀನೋ ಇಲ್ವೋ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಕಿತ್ಕೊಂಡ್ ಬಿಟ್ಟಿಯಲ್ಲ. ತಿನ್ನಕ್ಕೂ ಬರಲ್ವಲ್ಲ ಕಂದ. ಅವ್ರ ಪ್ರೀತಿಗೆ ಸಿಗದೆ ಅಷ್ಟು ದೂರ ಹೋಗ್ಬೇಕು. ಬಟ್ ಅದಾಗಲ್ಲ. ಯಾಕೆ ಅಂದ್ರೆ ಮೇಡಮ್ ಹತ್ರ ಯಾವುದು ಅಷ್ಟು ಈಸಿ ಅಲ್ಲ. ನಾನು ನಿನಗೆ 2 ನಿಮಿಷದಲ್ಲಿ ಒಂದು ಸಣ್ಣ ಕತೆ ಹೇಳ್ತೀನಿ. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಬಿಡುಗಡೆಯಾಗಿರುವಂಥ ಜೂನಿಯರ್ ಸಿನಿಮಾದ ಬಗ್ಗೆ ಸಂಪೂರ್ಣ ರಿವ್ಯೂ ನೋಡೋಣ. ಕಲಾವಿದರ ವಿವರಗಳು ಮತ್ತು ನಿರ್ಮಾಣದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೂವಿ ಬಂದ್ಬಿಟ್ಟು ಜುಲೈ 18, 2025 ಬಿಡುಗಡೆ ಆದ ಜೂನಿಯರ್ ಸಿನಿಮಾ ಹೊಸ ನಟ ಕಿರೀತಿ ರೆಡ್ಡಿ ಅವರ ಮೊದಲ ಚಿತ್ರವಾಗಿದ್ದು ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಚಿತ್ರದಲ್ಲಿ ಶ್ರೀಲೀಲಾ, ಜಾನೆಲ್ ಡಿಸೋಜಾ ಹಾಗೂ ವಿ ರವಿಚಂದ್ರನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಒಂದು ಮೂವಿಯ ಕಥೆಯಲ್ಲಿ ಅಭಿ ಎಂಬ ಯುವಕನ ಸುತ್ತ ಸಾಗ್ತಾ ಇರುತ್ತೆ. ತಂದೆ ಅತಿಯಾದ ಕಾಳಜಿ ಮತ್ತು ಸಂಪ್ರದಾಯಬದ್ಧ ಮನೋಭಾವನದಿಂದ ಹೊರಬಂದು ತನ್ನದೇ ಆದ ಗುರುತನ್ನು ಕಂಡುಕೊಳ್ಳಲು ಅಭಿ ಪ್ರಯತ್ನಿಸ್ತಾನೆ. ಈ ಒಂದು ಪ್ರಯಾಣದಲ್ಲಿ ಪ್ರೀತಿ, ಕುಟುಂಬ ಭಾವನೆಗಳು ಹಾಗೂ ಸ್ವಾತಂತ್ರ್ಯದ ಅರ್ಥವನ್ನು ಅರಿಯುತ್ತಾನೆ. ಕಥೆಯ ಮುಖ್ಯ ಬಲವೇ ತಂದೆ ಮಗನ ನಡುವಿನ ಭಾವನಾತ್ಮಕ ಸಂಬಂಧವಾಗಿರುತ್ತೆ. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಕಿರೀತಿ ರೆಡ್ಡಿ ಅವರು ಮೊದಲ ಸಿನಿಮಾ ಎಂಬುದು ನಂಬಲಾಗದಷ್ಟು ಆತ್ಮವಿಶ್ವಾಸದಿಂದ ಅಭಿನಯಿಸಿದ್ದಾರೆ. ಡ್ಯಾನ್ಸ್, ಫೈಟ್ ಹಾಗೂ ಸ್ಕ್ರೀನ್ ಪ್ರೆಸೆನ್ಸ್ ಅವರು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಹಲವಾರು ವಿಮರ್ಶಕರು ಹಾಗೂ ಪ್ರೇಕ್ಷಕರು ಅವರ ಡ್ಯಾನ್ಸ್ಗೆ ವಿಶೇಷ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶ್ರೀಲೀಲಾ ಅವರ ಬಗ್ಗೆ ಮಾತಾಡ್ತಾ ಹೋದರೆ, ಶ್ರೀಲೀಲಾ ಎಂದಿನಂತೆ ತಮ್ಮ ಎನರ್ಜಿ ಮತ್ತು ಡ್ಯಾನ್ಸ್ ಮೂಲಕ ಗಮನ ಸೆಳೆಯುತ್ತಾಳೆ. ಆದರೆ ಕಥೆಯಲ್ಲಿ ಅವರ ಪಾತ್ರಕ್ಕೆ ಹೆಚ್ಚು ಅವಕಾಶ ಸಿಕ್ಕಿಲ್ಲ ಎಂಬ ಅಭಿಪ್ರಾಯ ಕೆಲವು ಪ್ರೇಕ್ಷಕರಿಗೆ ಕೇಳಿಬಂದಿದೆ. ರವಿಚಂದ್ರನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ತಂದೆಯ ಪಾತ್ರದಲ್ಲಿ ರವಿಚಂದ್ರನ್ ಅವರ ಅಭಿಪ್ರಾಯ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿದೆ. ಭಾವನಾತ್ಮಕ ದೃಶ್ಯಗಳಲ್ಲಿ ಅವರು ತಮ್ಮ ಅನುಭವವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಜೆನಿಲಿಯಾ ಡಿಸೋಜಾ ಅವರ ಬಗ್ಗೆ ಮಾತಾಡ್ತಾ ಹೋದರೆ, ಬಹುಕಾಲದ ನಂತರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡ ಜೆನಿಲಿಯಾ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ನಿರ್ದೇಶಕನ ಬಗ್ಗೆ ಮಾತಾಡ್ತಾ ಹೋದರೆ, ನಿರ್ದೇಶಕ ರಾಧಾಕೃಷ್ಣನ್ ರೆಡ್ಡಿ ಅವರು ಕುಟುಂಬದ ಭಾವನೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಕಥೆಯನ್ನು ಹೇಳಲು ಪ್ರಯತ್ನಿಸಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಮನೋರಂಜನೆ ಮತ್ತು ಪ್ರೇಮ ಕಥೆ ಇದ್ದರೆ, ಸೆಕೆಂಡ್ ಹಾಫಲ್ಲಿ ಭಾವನಾತ್ಮಕ ಅಂಶಗಳು ಹೆಚ್ಚು ಕಾಣಿಸುತ್ತವೆ. ಆದರೆ ಕಥೆಯಲ್ಲಿ ಹೊಸತನದ ಕೊರತೆ ಕೆಲವರಿಗೆ ನಿರಾಸೆ ಉಂಟು ಮಾಡಬಹುದು. ಮೂವಿಯ ಟೆಕ್ನಿಕಲ್ ಮತ್ತು ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ, ಸಂಗೀತ ನಿರ್ದೇಶಕ ದೇವಿ ಶ್ರೀ ಪ್ರಸಾದ್ ಅವರ ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚಿತ್ರದ ಪ್ರಮುಖ ಆಕರ್ಷಣೆಗಳಾಗಿವೆ ಅಂತಲೇ ಹೇಳ್ಬೋದು. ಫೋಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ, ಕೆ ಸೆಂಥಿಲ್ ಕುಮಾರ್ ಅವರು ಈ ಒಂದು ಮೂವಿಗೆ ಫೋಟೋಗ್ರಫಿನ ಹ್ಯಾಂಡಲ್ ಮಾಡಿರ್ತಾರೆ. ಮೂವಿಯ ಪ್ಲಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಕಿರೀಟ್ ರೆಡ್ಡಿಯವರ ಭರವಸೆಯ ಮೊದಲು ಅಭಿನಯ ಅಂತ ಸಖತ್ತಾಗಿದೆ ಅಂತ ಹೇಳ್ಬೋದು. ರವಿಚಂದ್ರನ್ ಅವರ ಭಾವನಾತ್ಮಕ ಪಾತ್ರ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ DSP ಸಂಗೀತ್ ಅವರ ಪರ್ಫಾರ್ಮೆನ್ಸ್ ಕೂಡ ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಕುಟುಂಬ ಪ್ರೇಕ್ಷಕರಿಗೆ ಸೂಕ್ತವಾದ ವಾಸ್ತುಕತೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮೂವಿಯಲ್ಲಿ ಮೈನಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಹೊಸತನದ ಕೊರತೆ ನೋಡಬಹುದು. ಹಾಗೆ ಮೂವಿಯಲ್ಲಿ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಕಿರೀತಿ ರೆಡ್ಡಿ, ಶ್ರೀಲೀಲಾ, ವಿ ರವಿಚಂದ್ರನ್, ಜೆನಿಲಿಯಾ ಡಿಸೋಜಾ, ರಾವ್ ರಮೇಶ್, ಅಚ್ಯುತ್ ಕುಮಾರ್, ಸುಧಾರಾಣಿ, ವಿವಾ ಹರ್ಷ, ಇನ್ನೂ ಅನೇಕ ನಟರು ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಒಟ್ಟಾಗಿ ಹೇಳಬೇಕಂದ್ರೆ ಜೂನಿಯರ್ ಒಂದು ಕುಟುಂಬಧಾರಿತ ಭಾವನಾತ್ಮಕ ಹಾಗೂ ಮನೋರಂಜನೆ ಮೂವಿ ಅಂತಲೇ ಹೇಳ್ಬೋದು. ಮೂವಿಯಲ್ಲಿ ಹೊಸತನದ ಕಡಿಮೆ ಇದ್ದರೂ ಕಿರೀಟಿ ರೆಡ್ಡಿ ಭರವಸೆ ಅಭಿನಯ, ರವಿಚಂದ್ರನ್ ಅವರ ಭಾವನಾತ್ಮಕ ಪಾತ್ರ ಮತ್ತು DSP ಸಂಗೀತ್ ಚಿತ್ರದ ಪ್ರಮುಖ ಆಕರ್ಷಣೆಗಳಾಗಿವೆ ಅಂತಲೇ ಹೇಳ್ಬೋದು. ಕುಟುಂಬ ಸಮೇತ ನೋಡಬಹುದಾದ ಒಮ್ಮೆ ಹಾಗೂ ವೀಕ್ಷಿಸಬಹುದಾದ ಸಿನಿಮಾ ಅಂತ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.